ಈ ಈವೆಂಟ್ಗೆ ಆಗಮಿಸಿರುವಂತಹ ಕ್ಯಾನ್ಸರ್ ಸರ್ವೈವರ್ಸ್ ಹಾಗೂ ಆಸ್ಪತ್ರೆಗೆ ಸಿಬ್ಬಂದಿ ಬಂದಿದ್ದಾರೆ. ಈ ಕಾರ್ಯಕ್ರಮ ಇವತ್ತು ಆಯೋಜಿಸಿರುವುದು ತುಂಬ ಸಂತೋಷದ ವಿಷಯ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಾರಾಯಣ ಹೃದಯಾಲಯದ ಆಸ್ಪತ್ರೆ ವರ್ಗದ ಹಾಗೂ ಆಯೋಜಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ದೇವಪ್ರಸಾದ್ ಅಂತ ಹೇಳುತ್ತೆ. ನಾನು KPTCLನಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ 39 ವರ್ಷ ಸೇವೆ ಸಲ್ಲಿಸಿ ರಿಟೈರ್ ಆಗಿದ್ದೀನಿ 2014ರಲ್ಲಿ. ರಿಟೈರ್ ಆಗೋಕ್ಕಿಂತ 2 ವರ್ಷದ ಮೊದಲು ಅಂದರೆ 2012 I was diagnosed to have been infected with the mid-rectum cancer. ಸೊ mid-rectum cancer ಅಂತೇಳಿ ಅವರು ಡಯಾಗ್ನೋಸ್ ಮಾಡಿದ್ದಾರೆ. ನನಗೆ ಮಾತ್ರ ಗೊತ್ತಿರಲಿಲ್ಲ, ನಮ್ಮ ಮನೆಯಲ್ಲಿ, ನಮ್ಮ ಆಫೀಸ್ನಲ್ಲಿ ಎಲ್ಲರಿಗೂ ಗೊತ್ತಿದೆ. ನಾನು ಐ ವಾಸ್ ಟ್ರಾವೆಲಿಂಗ್ ಫ್ರಮ್ ಮೈಸೂರು ಟು ಬ್ಯಾಂಗ್ಳೂರು. ನಮ್ಮ ಮನೆಯವರಿಗೆ ಗೊತ್ತಿದೆ, ನಮ್ಮ ಆಫೀಸಲ್ಲಿ ಎಲ್ಲರಿಗೂ ಗೊತ್ತಿದೆ. ಒನ್ ಡೇ ನಮ್ಮ ಮನೆಯವ್ರು ಬಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತೇಳಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಅಲ್ಲಿ ಕರ್ಕೊಂಡು ಹಾಸ್ಪಿಟ್ಲ್ ಮೆಟ್ಲ್ ಮೇಲೆ ಹೇಳ್ತಾರೆ, ಕ್ಯಾನ್ಸರ್ ಬಂದಿದೆ ನಿಮಗೆ ಅಂತ. ಆ ಸ್ಟೇಜಲ್ಲಿ ನಾನು ಎಲ್ಲಿದ್ದೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಏನು ಆಗ್ತಾಯಿದೆ, ಏನು ನಿಜಾನ ಸುಳ್ಳ ಇದೇ ಅರ್ಥ ಆಗಲಿಲ್ಲ. ಕೊನೆಗೆ ವಿತ್ ದಿ ಗೈಡೆನ್ಸ್ ಐ ಮೆಟ್ ಡಾಕ್ಟರ್ SP ಸೋಮಶೇಖರ್, ರಿನೌಂಡ್ ಕ್ಯಾನ್ಸರ್ ಸರ್ಜನ್. ಅವರು ನನಗೆ ಕೆಲವರು ಟೆಸ್ಟ್ಗಳು ಹೇಳಿದರು, PET ಸ್ಕ್ಯಾನ್ ಹೇಳಿದರು. ಇದನ್ನೆಲ್ಲ ಮಾಡ್ಕೊಂಡು ಹೋದಾಗ ವಿತಿನ್ 3-4 ಡೇಸ್ ಅವರು ನನ್ನನ್ನು ಕೂರಿಸ್ಕೊಂಡು ಹೇಳಿದರು, ಇವಾಗ ಇನ್ನು 3A ಸ್ಟೇಜಲ್ಲಿದ್ದೀರಾ ಅಂತ. ನನಗೆ ಅದು ಏನೂ ಗೊತ್ತೂ ಇಲ್ಲ. ಎಲ್ಲರೂ ಹೇಳ್ತಾರೆ ಅಲ್ಲಿ ಆದರೆ ಕ್ಯೂರ್ ಆಗ್ತದೆ, ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಅಂತ ಹೇಳ್ತಾರೆ. ನನಗೆ 3A ಸ್ಟೇಜಲ್ಲಿದ್ದೀರಾ ಅಂತ ಹೇಳಿ ಏನು ಮಾಡಬೇಕು? ಏನಿಲ್ಲ, ಅವರಿಗೂ ಸರ್ಜರಿ, ಇಮಿಡಿಯೇಟಾಗಿ ಸರ್ಜರಿ ಆಗಬೇಕು. ಯು ಫಾಲೋ ದಿ ಟ್ರೀಟ್ಮೆಂಟ್ ದಟ್ ಐ ಪ್ರಿಸ್ಕ್ರೈಬ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ನನಗೆ ಒಂದು 30 ರೇಡಿಯೇಷನ್ಸ್ ಪ್ಲಸ್ ಓರಲ್ ಕೀಮೋಥೆರಪಿ ಟ್ಯಾಬ್ಲೆಟ್ಸ್ ಕೊಟ್ಟರು, ಜೆಲುಡಾ ಅಂತೇಳಿ. ಅದಾದಮೇಲೆ ಐ ವಾಸ್ ಆಪ್ರೇಟೆಡ್ ಆನ್ 12th ಜುಲೈ 2012. ಏನು ಅಂತ ಹೇಳಿದರೆ ರೋಬೋಟಿಕ್ ಸರ್ಜರಿ ಮಾಡಿ ಆಪ್ರೇಷನ್ ಮಾಡಿದರು. ಸೊ ರೋಬೋಟಿಕ್ ಸರ್ಜರಿ ಆಯಿತು, ಫಾಲೋಡ್ ಬೈ 10 ಕೀಮೋಸ್, 10 ಕೀಮೋ ಆಯಿತು. ಜಾನ್ವರಿನಲ್ಲಿ ಇಲಸ್ಟೊಮಿಗೆ ಜಾಯಿನ್ ಮಾಡ್ತೀವಿ ಅಂತೇಳಿ ಇಲಸ್ಟೊಮಿಗೆ ಜಾಯಿನ್ ಮಾಡಿದರು. ಮತ್ತು ರೊಟೀನ್ ಚೆಕಪ್ಗೆ ಅಂತ ಹೇಳ್ಬಿಟ್ಟು ಏಪ್ರಿಲಲ್ಲಿ ಅಲ್ಟ್ರಾಸೌಂಡಿಗೆ ಬಾ ಅಂತೇಳಿ ಕರೆದು ಹೋದರೆ ಅಲ್ಲಿ ಐ ವಾಸ್ ಪಾಯಿಂಟೆಡ್ ಔಟ್ ದ್ಯಾಟ್ ಲಿವರ್ ಮೆಟಾಸ್ಟ್ಯಾಸಿಸ್ ಆಗಿದೆ. ಲಿವರ್ ಮೆಟಾಸ್ಟ್ಯಾಸಿಸ್ ನನಗೆ ಅದು ಗೊತ್ತಿಲ್ಲ, ನಿಮಗೆ ಲಿವರ್ ಕ್ಯಾನ್ಸರ್ ಆಗಿದೆ ಅಂತ ಇಮಿಡಿಯೇಟಾಗಿ ಪುನಃ ಎಲ್ಲ ಡಾಕ್ಟರ್ ಸೋಮಶೇಖರ್ ಅವರೆಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿದರು. ಸೊ ಸರ್ಜರಿ ಕಾಲ್ಡ್ RFA ಅಂತ ಹೇಳ್ಬಿಟ್ಟು ಒಂದು ಸರ್ಜರಿ ಮಾಡಿ ಅದನ್ನು ಬರ್ನ್ಔಟ್ ಮಾಡಿ ಆಮೇಲೆ ದೆನ್ ಐ ವಾಸ್ ಫಾಲೋಯಿಂಗ್ ರೆಗ್ಯುಲರ್ ಚೆಕಪ್ನ ಫಾಲೋ ಮಾಡ್ತಿದ್ದೆ. ಎಲ್ಲ ಆಯಿತು. ಎವ್ರಿ 3 months ಒಂದ್ಸಲ PET ಸ್ಕ್ಯಾನು ಮತ್ತು ರೆಗ್ಯುಲರ್ ಅಲ್ಟ್ರಾಸೌಂಡು ಮತ್ತು CEA ಇದೆಲ್ಲ ಮಾಡಿಸ್ತಾ ಇರ್ಬೇಕಾದ್ರೆ 2017ನಲ್ಲಿ ಐ ವಾಸ್ ಟೋಲ್ಡ್ ಅಗೇನ್ ದಟ್ ವಿ ಹ್ಯಾವ್ ಬೀನ್ ಕಾಂಟ್ಯಾಕ್ಟೆಡ್ ವಿತ್ ಲಿವರ್ ಕ್ಯಾನ್ಸರ್ ಅಗೇನ್. ಇನ್ನೊಂದು ಸೆಗ್ಮೆಂಟಲ್ಲಿ ಕ್ಯಾನ್ಸರ್ ಇದಾಗಿದೆ. ಸೊ 2017ನಲ್ಲಿ ಅಂದರೆ ಆ ಟೈಮ್ನಲ್ಲಿ ನಾನು ಡಾಕ್ಟರ್ ಅಪರ್ಣ ಅವರ ಹತ್ರ ಟ್ರೀಟ್ಮೆಂಟ್ ತಗೊಳ್ತಿದ್ದೆ. ಆ್ಯಂಡ್ ಡಾಕ್ಟರ್ ಅಪರ್ಣ ಅವರೇ ನನಗೆ ಅದನ್ನು ಹೇಳ್ಕೊಟ್ಟಿದ್ದೆ, ನಿಮಗೆ ಈ ಥರ ಬಂದು. ಯಾಕೆಂದರೆ CA 37 ಹೋಗಿತ್ತು, ಯಾವಾಗಲೂ 5 ಇರಬೇಕಾದಂಥ CA 37 ಹೋಗಿತ್ತು. ಡಾಕ್ಟ್ರು CA ಇದು ನಮ್ಮ PET ಸ್ಕ್ಯಾನ್ ರಿಪೋರ್ಟ್ಸು ಮತ್ತು ನಾನು ಇದೆಲ್ಲ ನೆಟ್ಕೊಂಡು ನೋಡಿ ಹೇಳಿದರು, ನಿಮಗೆ ನೋಡಿ C ಸೆಗ್ಮೆಂಟಲ್ಲಿ ಕ್ಯಾನ್ಸರ್ ಇದೆ, ಇದು ಯಾರೂ ಅಬ್ಸರ್ವ್ ಮಾಡಿಲ್ಲ, ಇಮಿಡಿಯೇಟಾಗಿ ಟೇಕ್ ನೆಸರಿ ಆ್ಯಕ್ಷನ್ ಅಂತ ಹೇಳಿದ್ರು. ನಾನು ಆಪ್ರೇಷನ್ಸ್ ಎಲ್ಲ ಬ್ಯಾಂಗ್ಳೂರಿನಲ್ಲಿ ಮಾಡಿಸ್ತಾ ಇದ್ದಿದ್ದು. ಸೊ ದಟ್ ವಾಸ್ ದಿ 4th ಆಪ್ರೇಷನ್. ಸೊ ಬ್ಯಾಂಗ್ಳೂರಿನಲ್ಲಿ ನಾನು ಅಪೋಲೋ ಹಾಸ್ಪಿಟಲಲ್ಲಿ ಐ ಗಾಟ್ ಇಟ್ ಆಪ್ರೇಟೆಡ್. ಅದಾದಮೇಲೆ 2019ನಲ್ಲಿ PET ಸ್ಕ್ಯಾನ್ ರಿಪೋರ್ಟ್ಸ್ ಪ್ರಕಾರ ಲಂಗ್ ಕ್ಯಾನ್ಸರ್, ಲಂಗ್ಸಲ್ಲಿ ನಿಮ್ಮ ಲೀಜನ್ ಇದೆ ಅಂತ ಹೇಳ್ಬಿಟ್ಟು ಲಂಗ್ ಕ್ಯಾನ್ಸರ್ಗೆ ಆಪ್ರೇಷನ್ ಆಯಿತು. ಎಲ್ಲ ಇದು 2019ನಲ್ಲಿ ಎಲ್ಲ ಕ್ಯಾನ್ಸರ್ ಮುಗೀತು ಅಂತ ಹೇಳಬೇಕಾದ್ರೆ ನಮ್ಮದು BP ಫಾಲ್ ಆಗೋಕ್ಕೆ ಶುರುವಾಯಿತು. ಚೆಕಪ್ ಮಾಡಿದಾಗ ಒಂದು ವಾಲ್ವ್ ಫೇಲ್ಯೂರ್ ಆಗಿದೆ ಅಂತ. ಸೊ ಏನಾಯಿತು, ನನಗೆ ಅಯೋರ್ಟಾ ವಾಲ್ವ್ ಫೇಲ್ಯೂರ್ ಆಗಿದೆ ಅಂತೇಳಿ
ಐ ಅಂಡರ್ವೆಂಟ್ ಓಪನ್ ಹಾರ್ಟ್ ಸರ್ಜರಿ. ಸೊ ಈಗ 6 ಆಪರೇಷನ್ಸ್ ಆಗಿ ನಾನಿವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ನನಗೆ ಟೆಸ್ಟ್ ಮಾಡಿರೋ ಎಲ್ಲ ಡಾಕ್ಟರ್ಸು ಹೇಳಿರ್ತಾರೆ, ನೀನು ಇಷ್ಟೊಂದು ಆಪ್ರೇಷನ್ ಆಗಿದೆ ಅಂತ ನನಗೆ ಗೊತ್ತೇ ಆಗಲ್ಲ. ಇಷ್ಟೊಂದು ಆಪ್ರೇಷನ್ ಆಗಿದೆ ಅಂದರೆ ನಿಮ್ಮ ನಂಬೋದಿಲ್ಲ, ನಿಜನಾ ಅಂತ ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ, ಇನ್ಕ್ಲೂಡಿಂಗ್ ಡಾಕ್ಟರ್ ಅಪರ್ಣ ಅವ್ರ ಹಸ್ಬೆಂಡ್ ಕೂಡ ಅದಕ್ಕೆ ಹೇಳಿದ್ರು. ಇಟ್ ಡಸಂಟ್ ಸೀಮ್ ಟು ಬಿ ಲೈಕ್ ದಟ್, ಇಷ್ಟೊಂದು ಆಪ್ರೇಷನ್ ಆಗಿದೆ ಅಂತ. ಅದಕ್ಕೆ ಡೈರೆಕ್ಟರ್ ಮಾತಾಡುವಾಗ ಡಿಟರ್ಮಿನೇಷನ್ ಅಂತ ಹೇಳಿ, ಈ ಡಿಟರ್ಮಿನೇಷನ್ ಇದ್ದರೆ ಇವತ್ತು ನಾನು ನಿಮ್ಮ ಎದುರಿಗೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಏನಂದರೆ ನಾನು ಬೆಳಿಗ್ಗೆ 5 o'clock ಎದುರ್ತೀನಿ, ಚಳಿ ಮಳೆ ಗಾಳಿ ಏನಿರಲಿ, 5 ಗಂಟೆಗೆ ಇದ್ದರೆ ನಮ್ಮ ನಾಯಿನ ತೊಗೊಂಡು 1 hour ವಾಕ್ ಹೋಗ್ತೀನಿ. ಅಲ್ಲಿಂದ ಬಂದು 8 o'clock ನಾನು ಪುನಃ ತೋಟಕ್ಕೆ ಹೋದರೆ ಅಲ್ಲಿಂದ ಬರೋದು 2 ಗಂಟೆ 3 ಗಂಟೆ ಆಗುತ್ತೆ. ತೋಟದಲ್ಲಿ ಹೆಚ್ಚು ಕಮ್ಮಿ ಒಂದು 5 ಕಿಲೋಮೀಟರ್ ನಡೆದಿರ್ತೀನಿ. ಆ ಎನ್ವೈರ್ಮೆಂಟಲ್ಲಿ ತೋಟದೆಲ್ಲ ಗಿಡಗಳ ಜೊತೆ ಎಲ್ಲ ಓಡಾಡಿ ಮನೆಗೆ ಬಂದರೆ ಸಾಕಾಗಿರುತ್ತೆ. ಅವು ಸಾಯಂಕಾಲ ತನಕ ಮನೇಲಿ ಇದ್ದು ಸಾಯಂಕಾಲ ಎಲ್ಲ ಸಣ್ಣ ಶಾಪಿಂಗ್ ಇದೆ ಮುಗಿಸ್ಕೊಂಡು ಬರ್ತೀನಿ. ನನ್ನ ಕೆಪಾಸಿಟಿ ಏನಿದೆ ಅಂತ ನಾನು ಹೇಳ್ಕೊಳ್ಳೋಕೆ ಜಂಬ ಕೊಡೋಲ್ಲ. 3 months ಬ್ಯಾಕು ಐ ಹ್ಯಾವ್ ಡ್ರಿವನ್ 7 hours ಕಂಟಿನ್ಯೂಸ್ಲಿ ಟು ಮೈ ಇಲ್ಲಿ ಶಿವಮೊಗ್ಗದಿಂದ ಕೊಳ್ಳೇಗಾಲಿಗೆ ನಾನು ಒಬ್ಬನೇ ಡ್ರೈವ್ ಮಾಡ್ಕೊಂಡೆ. ಸೊ ಇಷ್ಟೆಲ್ಲ ಯಾಕೆ ಆಗ್ತದೆ ಅಂತ ಹೇಳಿದರೆ, ದಿಸ್ ಈಸ್ ಬಿಕಾಸ್ ಆಫ್ ದಿ ಡಿಟರ್ಮಿನೇಷನ್. ಕೀಮೋಥೆರಪಿ ಅಂತ ಹೇಳ್ತಾರೆ. ನನಗೆ ಫಸ್ಟ್ ಲಿವರ್ ಕ್ಯಾನ್ಸರ್ ಆದಾಗ ಕೀಮೋಥೆರಪಿ ಸಜೆಸ್ಟ್ ಮಾಡಿದ ಅವಾಸ್ಟಿನ್ ಅಂತ. ತಗೊಂಡು ಬೆಳಿಗ್ಗೆ 6 ಗಂಟೆಗೆ ಕೀಮೋಥೆರಪಿ ಕೊಡಲಿಕ್ಕೆ ಶುರು ಆದರೆ 8 ಗಂಟೆ ಅಷ್ಟೊತ್ತಿಗೆ ಮಾತೆ ನಿಂತೋಗ್ಬಿಡು, ಮಾತೆ ಬರಲ್ಲ. ನೆಕ್ಸ್ಟ್ ಡೇನೇ ಮಾತಾಡೋಕ್ಕಾಗ್ತದೆ ಬೆಳಿಗ್ಗೆ. ಎಷ್ಟು ಹಿಂಸೆ ಅಂದರೆ ಅದು ತಾಳ್ಕೊಳಕ್ಕಾಗಲ್ಲ. ನಮ್ಮ ಮನೆಯವರೇ ನನಗೆ ಏನಿದ್ರು ಅವರ ಬೈ ಸಿಮ್ಟಮ್ಸ್ ನಾನು ತೋರಿಸ್ತಾ ಇದ್ದೆ, ಅವಳು ಅದನ್ನು ಡಾಕ್ಟ್ರಿಗೆ ಹೇಳ್ತಿದ್ಲು. ಆಮೇಲೆ ಅದೊಂದು ಬಾಟ್ಲ್ ಮನೆಗೆ ಹಾಕಿ ಕೋರ್ಟ್ಗೆ ಕಳಿಸ್ತಿದ್ರು. ನೆಕ್ಸ್ಟ್ ಡೇನೇ ಅದನ್ನು ತೆಗಿತಾ ಇದ್ದಿದ್ದು. ಆವಾಗ ವಾಯ್ಸ್ ಬರೋದು. ಅಂಥ ಕೀಮೋಥೆರಪಿ 12 ಕೊಟ್ಟರು ನನಗೆ. ಅವಾಸ್ಟಿನ್ ಅಂತ 12 ಕೀಮೋಥೆರಪಿ ಕೊಟ್ಟರು. ಹಾಗೆ ಈ ಥರ ಎಲ್ಲ ಆಗಿ 22 ಕೀಮೋಥೆರಪಿ ತಗೊಂಡು ಇದೆಲ್ಲ ಆಗಿ ಇವತ್ತು ನಾನು ನಿಂತಿದ್ದೀನಿ ಅಂತ ಹೇಳಿದ್ರೆ, ಇದು ನಮ್ಮಂಥ ಡಾಕ್ಟರ್ಸ್ದು ಒಂದು ಅಡ್ವೈಸು ಅಥವಾ ನನ್ನ ವೈಫ್ದು ಒಂದು ನನಗೆ ಸೇವೆ, ಎಲ್ಲ ಫ್ರೆಂಡ್ಸ್ಗಳದ್ದು ಗುಡ್ ವಿಶಸ್ಸು, ಈ ಥರ ಎಲ್ಲ ಆಗಿ ಇವತ್ತು ನಾನು ಸರ್ವೈವಲ್ ಆಗಿ ನಿಂತ್ಕೊಂಡಿದ್ದೇನೆ. ದಿಸ್ ಈಸ್ ಅಬೌಟ್ ಮೈ ನನ್ನ ಹಿಸ್ಟ್ರಿ, ಕ್ಯಾನ್ಸರ್ ಹಿಸ್ಟ್ರಿ. 6 ಆಪ್ರೇಷನ್ಸ್ ಆಗಿ ಇವತ್ತಿಗೆ ನಾನು 2019 ಇಲ್ಲಿ ತನಕ ಯಾವುದೇ ಒಂದು ಅಡ್ವರ್ಸ್ ಇದು ಕಾಣಲಿಲ್ಲ. ಇದಕ್ಕೆಲ್ಲ ಕಾರಣ ಇರುತ್ತೆ, ನಾನು ರೆಗ್ಯುಲರ್ ಚೆಕಪ್ ಮಾಡ್ತೀನಿ. ಯಾವುದೇ ಕ್ಯಾನ್ಸರ್ ಪೇಷಂಟ್ 3 ಇರ್ಬೋದು, ಯಾವುದೇ ಸ್ಟೇಜಲ್ಲಿ ಇರ್ಬೋದು. ಬಹಳ ಮುಖ್ಯವಾಗಿರೋದು ಏನು ಅಂತ ಹೇಳಿದ್ರೆ ಪ್ರಾಪರ್ ಡಾಕ್ಟರ್ ಇರಬೇಕು. ನಾನು ಫಸ್ಟು ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಒಂದು 20 ಜನ ಡಾಕ್ಟ್ರುಗಳು, ನಾವು ಮಾಡ್ತೀವಿ ಆಪ್ರೇಷನ್, ನಾವು ಮಾಡ್ತೀವಿ, ನಿಮ್ಗೆ ಯಾವ ಹಾಸ್ಪಿಟ್ಲ್ ಬೇಕು ನಾವು ಆಪ್ರೇಷನ್ ಮಾಡಿಸ್ಕೊಡ್ತೀವಿ, ಕಮ್ಮಿ ರೇಟಿಗೆ ಮಾಡ್ತೀವಿ, ಈ ಥರದ್ದೆಲ್ಲ ಟೆಂಪ್ಟೇಷನ್ನು ಈ ಥರ ಎಲ್ಲ ಮಾಡಿದರು. ಆದರೆ ನಾನು ಅದು ಕೇಳಿಲ್ಲ. ವಿ ವೆಲ್ ಬಿ ಎ ಪ್ರಾಪರ್ ಡಾಕ್ಟರ್, ಗುಡ್ ಡಾಕ್ಟರ್, ಇಟ್ ಗಾಟ್ ಇಟ್ ಆಪ್ರೇಟೆಡ್. ಆದರೆ ನಾವು ತಗೊಳ್ಳೋಂಥ ಟ್ರೀಟ್ಮೆಂಟು ಡಾಕ್ಟ್ರುಗಳು ಸರಿ ಇರಬೇಕು, ಫಾಲೋ ಅಪ್ ಸರಿ ಇರಬೇಕು. ಡಾಕ್ಟರ್ ನನಗೆ ಎವ್ರಿ 3 months ಬಂದು ನಾನು ಡಾಕ್ಟರ್ ಹತ್ರ ತೋರಿಸಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅವ್ರು ನೋಡ್ತಿದ್ರು. ಮೊನ್ನೆ ಕೂಡ ಕೀಮೋ ಪೋರ್ಟ್ ಇತ್ತು, ಅದು ತೆಗ್ಸಲಾದ್ರೆ ಇನ್ನೊಂದು ಸ್ವಲ್ಪ ದಿನ ಇರಲಿ ಅಂತ ಡಾಕ್ಟ್ರ್ ಹೇಳಿದ್ರು. ನನಗೆ ಕೀಮೋ ಕೊಟ್ಟು ಫ್ಲಶಿಂಗ್ ಮಾಡೋದು ಪ್ರಾಬ್ಲಮ್ ಬಂದ್ಬಿಟ್ಟು ಡಾಕ್ಟ್ರೇ ಯಾರು 7 years ಆಗಿ ಏನು ಬಂದಿಲ್ಲ ಅಂತ ಹೇಳ್ಬಿಟ್ಟು ತೆಗೆದಾಕ್ಬಿಟ್ಟೆ ನಾನು. ಸೊ ದಿಸ್ ಈಸ್ ಹೌ ಲೈಫ್ ಗೋಸ್ ವಿತ್ ದಿ ಕ್ಯಾನ್ಸರ್ ಪೇಷಂಟ್ಸ್. ಅದು ಕ್ಯಾನ್ಸರ್ನ ಯಾವ ರೀತಿ ಸಫರ್ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಇವತ್ತು ನಾನು ಈ 2 ಮಾತು ಹೇಳ್ತಾ ಇದ್ದೀನಿ. ನಾವು ಕಮಿಂಗ್ ಟು ದಿಸ್ ನ್ಯಾಷನಲ್ ಸರ್ವೈವರ್ಸ್ ಡೇ. ಇವತ್ತೇನು ನ್ಯಾಷನಲ್ ಸರ್ವೈವರ್ಸ್ ಡೇ ಅಂತ ಕರೆದಿದ್ದೀರಾ, ಇದು ಮೊದಲು ಶುರುವಾಗಿದ್ದು 1988ರಲ್ಲಿ ಅಮೇರಿಕಾದಲ್ಲಿ ಜೂನ್ 5ನೇ ತಾರೀಕು ಶುರುವಾಯಿತು. ಜೂನ್ 5ನೇ ತಾರೀಕು ಶುರುವಾಗಿದ್ದು, ಇದನ್ನು ಆವಾಗ ಡಿಸೈಡ್ ಮಾಡಿದರು, ಪ್ರತಿ ಜೂನ್ 1ನೇ ಭಾನುವಾರ ದಿನ ಈ ಕ್ಯಾನ್ಸರ್ ಸರ್ವೈವರ್ ಡೇನ ಮಾಡಬೇಕು ಅಂತ ಅದನ್ನು ತೀರ್ಮಾನ ಮಾಡಿದರು. ಅದೇ ಥರ ಇವತ್ತು ನಾವು ಇಲ್ಲಿ ನಿಮ್ಮ ಹಾಸ್ಪಿಟ್ಲಲ್ಲಿ ನಾವಿವತ್ತು 39ನೇ ಕ್ಯಾನ್ಸರ್ ಸರ್ವೈವರ್ ಡೇನ ಆಚರಣೆ ಮಾಡ್ತಾಯಿದ್ವಿ. ಇದೊಂದು ಕಲರ್ ನಾನು ರಾಜಸ್ಥಾನ್ ರಾಯಲ್ಸ್ ಅಂದ್ಕೊಂಡ್ಬಿಟ್ಟೆ. ನೋಡಿದರೆ ನಮ್ಮ ಕ್ಯಾನ್ಸರ್ದು ಒಂದು ಸರ್ವೈವರ್ಶಿಪ್ದು ಸಿಂಬಲ್ ಅದು. ಇದೇ ಕಲರ್ ತಾನೆ ರಾಜಸ್ಥಾನ್ ರಾಯಲ್ಸ್ದು. ನಾನು ಬಂದಾಗ ಏನಪ್ಪ ರಾಜಸ್ಥಾನ್ ರಾಯಲ್ಸ್ ಕಲರ್ ಹಾಕ್ಬಿಟ್ಟಿದ್ದಾರೆ ಮೇಡಮ್ ಅಂದರೆ, ಇದು ರಾಜಸ್ಥಾನ್ ಇದಲ್ಲ, ಇದು ಸರ್ವೈವರ್ಶಿಪ್ ಟ್ಯಾಗ್, ಇದು ಪರ್ಪಲ್ ಟ್ಯಾಗ್ ಏನಿದೆ ಅಂದರೆ ಸರ್ವೈವರ್ಶಿಪ್ ಸಿಂಬಲ್ ಅದು ಅಂತ ಹೇಳಿದರು. ಈಗ ಆ್ಯಕ್ಚುಲಿ ಈ ಕ್ಯಾನ್ಸರ್ ಸರ್ವೈವರ್ಸ್ ಏನಿದ್ದಾರೆ ಇದನ್ನು ವರ್ಲ್ಡ್ ವೈಡ್ 5.35 crores ಇವತ್ತು ಜನ ಇದನ್ನು ಲಾಸ್ಟ್ 5 years ಇರೋವಂಥದ್ದು 5.35 ಕ್ಯಾನ್ಸರ್ ಪೇಷಂಟ್ಸ್ ಇದೆ, ಸರ್ವೈವರ್ಸ್ ಇದೆ. ಅಂದರೆ ಇದು ಬರೀ 5 ವರ್ಷದ್ದು.
ದಿಸ್ ಗೋಸ್ ಆನ್ ಇನ್ಕ್ರೀಸಿಂಗ್. ಇಷ್ಟನ್ನು ಇದು ಹೇಳ್ತಾರೆ. ಈಗ ಈ ಕ್ಯಾನ್ಸರ್ ಸರ್ವೈವರ್ ಅಂದರೆ ಯಾರು? ಕ್ಯಾನ್ಸರ್ ಸರ್ವೈವರ್ ಅಂತ ಯಾರಿಗೆ ಕರೀತಾರೆ? ಈಗ ನಂದು ಟ್ರೀಟ್ಮೆಂಟ್ ಆಗಿದೆ, ನಾನು ಡಾಕ್ಟರ್ ಹತ್ರ ಹೇಳೋದು ಏನಂದರೆ, ಡಾಕ್ಟರ್ ನಾನು 7 ವರ್ಷ ಆಯಿತು ಬಂದಿಲ್ಲ, ಮತ್ತು ನಾನು ಹೆಂಗೆ ಕೇಳಿದ್ರೆ ಅದಲ್ಲ ಪ್ರಶ್ನೆ. ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಏನು ಮಾಡುತ್ತೆ, ಇದನ್ನು ಡಿಫೈನ್ ಮಾಡಿದ್ದಾರೆ. ಕ್ಯಾನ್ಸರ್ ಸರ್ವೈವರ್ ಅಂದರೆ ಯಾರು ಅಂತ ಡಿಫೈನ್ ಮಾಡಿದ್ದಾರೆ. ಯಾರಂದರೆ, ದ ಮೊಮೆಂಟ್ ಈಸ್ ಸೆಡ್ ಟು ಹ್ಯಾವ್ ಬೀನ್ ಕಾಂಟ್ಯಾಕ್ಟ್ ವಿತ್ ದ ಕ್ಯಾನ್ಸರ್ ಈಸ್ ಅ ಸರ್ವೈವರ್. ಕೀಮೋಥೆರಪಿ ತಗೊಳ್ತಾ ಇದ್ರು, ಈಸ್ ಅ ಕ್ಯಾನ್ಸರ್ ಪೇಷೆಂಟ್. ಟ್ರೀಟ್ಮೆಂಟ್ ಮುಗಿದು 5 ವರ್ಷ ಕ್ಯಾನ್ಸರ್ ಪೇಷೆಂಟ್, 10 ವರ್ಷ ಕ್ಯಾನ್ಸರ್ ಪೇಷೆಂಟ್. ಅಂದರೆ ಒಂದು ಸಲ ಕ್ಯಾನ್ಸರ್ ಬಂದರೆ ಅವನು ಸಾಯೋ ತನಕನೂ ಈಸ್ ಸೆಡ್ ಟು ಬಿ ಎ ಕ್ಯಾನ್ಸರ್ ಸರ್ವೈವರ್. ಹಾಗೆ ಇದನ್ನು ನಾವು ಅದನ್ನು ಕ್ಯಾನ್ಸರ್ ಪೇಷಂಟ್ ಅಂತ ಹೇಳಿದ್ರೆ ಅದು ನಮಗೆ ಇನ್ಸಲ್ಟ್ ಅಲ್ಲ. ಇಷ್ಟೊಂದು ಸಮಾಜದಲ್ಲಿ ಅಂಥವನ್ನ ಗೌರವ ಕೊಡಬೇಕು ಅಂತ ಈ ಕ್ಯಾನ್ಸರ್ ಸರ್ವೈವರ್ ಡೇ ಹೇಳುತ್ತೆ. ಯಾಕಂದರೆ ಅಷ್ಟೊಂದು ಜೀವನದಲ್ಲಿ ಹಿಂಸೆ ಪಟ್ಕೊಂಡು ಅವರು ಇವತ್ತು ಎಲ್ಲರ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ ಅಂದರೆ ಅವರು ಅದನ್ನು ಸಮಾಜ ಅವರಿಗೆ ಗೌರವ ಕೊಡಬೇಕು. ಅದೇ ಥರನ ಅವರು ಕೂಡ ಅವರು ಸಹಾಯ ತಗೊಂಡಿರೋ ಡಾಕ್ಟರ್ಸ್ಗೆ, ಸ್ನೇಹಿತರಿಗೆ ಗೌರವ ಕೊಡಬೇಕು ಅಂತ ಹೇಳ್ತಾರೆ. ಈ ಕ್ಯಾನ್ಸರ್ ಸರ್ವೈವರ್ ಡೇದು 4 ಮಿಷನ್ ಇದೆ. ಏನು ಮಿಷನ್ ಅಂದರೆ, ಸೆಲೆಬ್ರೇಷನ್ ಅಂದರೆ ಕ್ಯಾನ್ಸರ್ ಜೊತೆ ಹೋರಾಡಿ ಗೆದ್ದಿರೋರನ್ನ ಗೌರವಿಸೋದು ಒಂದು ಮಿಷನ್. ಎರಡನೇದು ಇನ್ಸ್ಪಿರೇಷನ್. ಏನು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ, ಹೊಸದಾಗಿ ಕ್ಯಾನ್ಸರ್ ಯಾರು ಬಂದಿರ್ತಾರೆ ಅವರಿಗೆ ಒಂದು ಇದು ಕೊಡಬೇಕು, ಗೈಡೆನ್ಸ್ ಕೊಡಬೇಕು, ಒಂದು ಎಂಕರೇಜ್ಮೆಂಟ್ ಕೊಡಬೇಕು. ಅದು ಏನಾಗಲ್ಲ, ಅದು ಬದುಕ್ತೀಯ, ಕ್ಯಾನ್ಸರ್ ಅಂದರೆ ಸತ್ತೋಗೋದು ಒಂದೇ ಅಲ್ಲ ಅನ್ನೋದಲ್ಲ, ಅವ್ರು ನೀನು ವಾಸಿ ಆಗತ್ತೆ ಅಂತೇಳಿ ಅವ್ನಿಗೆ ಆಶಾಭಾವನೆ ಮೂಡಿಸೋಂಥದ್ದು ಎರಡನೇ ಮಿಷನ್. ಮೂರನೇ ಮಿಷನ್ ಏನಂತ ಹೇಳಿದ್ರೆ, ಯಾರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಇವ್ರಿಗೆ ಯಾರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಡಾಕ್ಟರ್ಸು, ಸಹಾಯ ಮಾಡಿದ ಫ್ರೆಂಡ್ಸ್ಗಳು, ಕುಟುಂಬದವರು, ಇವನ್ನೆಲ್ಲರೂ ಅವರು ಥ್ಯಾಂಕ್ಸ್ ಹೇಳಬೇಕು. ಅದು ಒಂದು ಇದು ಅವೇರ್ನೆಸ್ ಅಂತ ಹೇಳಿದ್ರೆ, ಕ್ಯಾನ್ಸರ್ ಬರದೇ ಇರೋ ಥರ ಬೇಕಾದಷ್ಟು ರೆಮಿಡಿಯಲ್ ಮೆಜರ್ಸ್ ಇದೆ, ಅದನ್ನು ಇದು ಮಾಡಬೇಕು ಅಂತ ಹೇಳ್ತಾರೆ. ಇದು 4 ನಮ್ಮ ಕ್ಯಾನ್ಸರ್ ಸರ್ವೈವರ್ ಡೇ ಮಿಷನ್ ಇದು. ಈಗ ಕ್ಯಾನ್ಸರ್ ಸರ್ವೈವರ್ ಡೇ ಮಿಷನ್ ಫೌಂಡೇಶನ್ ಅನ್ನೋದು ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಈ ಕ್ಯಾನ್ಸರ್ ಸರ್ವೈವರ್ ಡೇ ಯಾರು ಆರ್ಗನೈಸ್ ಮಾಡ್ತಾರೆ, ಇವರಿಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸು, ಫ್ರೀ ಎಜುಕೇಷನು, ಆಮೇಲೆ ಅವರಿಗೆ ಇನ್ನೇನಿದೆ ಕಾಂಟ್ಯಾಕ್ಟ್ಸು, ಇದೆಲ್ಲ ಮಾಡಿ ಸಹಾಯ ಮಾಡ್ತಾ ಇದೆ. ಅವ್ರ ಸಹಾಯನ ಪಡಿಬೇಕು. ಇದು ನೆಕ್ಸ್ಟು ಬರಬೇಕಾಗಿರೋದು ಮೇಡಮ್ ಅವ್ರು ಹೇಳಿದ ಟೀಮ್ ರಾಜಸ್ಥಾನದ ಅಲ್ಲ. ಈಗ ಈ ಕ್ಯಾನ್ಸರ್ ಸರ್ವೈವರ್ಸ್ ಡೇನ ಈಗ 16 ದೇಶದವರು ಸೆಲೆಬ್ರೇಟ್ ಮಾಡ್ತಾರೆ. 16 ಕಂಟ್ರೀಸ್ ದೇ ಆರ್ ಸೆಲೆಬ್ರೇಟಿಂಗ್. ಈ ಸೆಲೆಬ್ರೇಷನ್ನಲ್ಲಿ ಈ ಸಲದ ಥೀಮ್ ನಮ್ಮ ಇವರು ಕೊಟ್ಟಾಗೆ ಸೆಲೆಬ್ರೇಟಿಂಗ್ ಲೈಫ್ ಅನ್ನೋದು. ಅಂದರೆ ಪ್ರತಿಯೊಂದು ದಿನವೂ ಕ್ಯಾನ್ಸರ್ ಪೇಷೆಂಟು ನಾನು ಇನ್ನು ಯಾವಾಗ ಸಾಯ್ತೀನೋ ಮತ್ತು ಯಾವಾಗ ಬರುತ್ತೋ ಈ ಥರ ಯೋಚನೆಯಲ್ಲಿ ಕಳೆಯೋಂಥದ್ದಲ್ಲ. ಇವತ್ತು ನಾನು ಬದುಕಿದ್ದೀನಿ, ಮುಂದೇನು ಬದುಕ್ತೀನಿ ಅನ್ನೋ ಒಂದು ಛಲದಿಂದ ಅವನು ದಿನ ಕಳಿಬೇಕು. ಅದೇ ಥರ ಅವನಿಗೆ ಸಹಾಯ ಮಾಡಿದ ಕುಟುಂಬದವರು, ಡಾಕ್ಟರ್ಸ್ರು, ಇವ್ರನ್ನ ಸ್ಮರಿಸಬೇಕು. ಆಮೇಲೆ ಹೊಸಬರಿಗೆ ಕ್ಯಾನ್ಸರು ಹೊಸದಾಗಿ ಯಾರಿಗೆ ಬರುತ್ತೆ ಅವರನ್ನು ಎಂಕರೇಜ್ ಮಾಡಿ, ನಾನು ಚೆನ್ನಾಗಿದ್ದೀನಿ ನೋಡು, ನೀನು ಇದೇ ಥರ ಚೆನ್ನಾಗಾಗ್ತೀಯ ಅನ್ನೋ ಒಂದು ಎಂಕರೇಜ್ಮೆಂಟ್ ಕೊಡಬೇಕು. ಹಾಗೆ ಹೆಲ್ತಿ ಲೈಫ್ ಸ್ಟೈಲ್ ಕ್ರಿಯೇಟ್ ಮಾಡೋದು. ದಿಸ್ ಈಸ್ ದಿ ಥೀಮ್ ಅಂತ ಇದು. ಈ ಕ್ಯಾನ್ಸರ್ ಸರ್ವೈವರ್ಸ್ ಡೇನ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂದರೆ, ಆಸ್ಟ್ರೇಲಿಯಾ, ಕೆನಡಾ, ಆಮೇಲೆ ಅಮೇರಿಕಾ, ಇಂಗ್ಲೆಂಡ್ ಇಲ್ಲೆಲ್ಲ ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ. ಹೇಗೆ ಅಂದರೆ ಎವ್ರಿ ಇಯರ್ ಆ ಪರ್ಟಿಕ್ಯುಲರ್ ಡೇ ಅವ್ರು ಏನು ಮಾಡ್ತಾರೆ, ಈ ದೊಡ್ಡ ಮೀಟಿಂಗ್ ಅರೇಂಜ್ ಮಾಡೋದು, ಕೇಕ್ ಕಟ್ ಮಾಡೋದು, ಅದನ್ನ ಕರೆದು ಈ ಕ್ಯಾನ್ಸರ್ ಸರ್ವೈವರ್ಸ್ಗೆ ಕರೆದು ಅವ್ರಿಗೆ ಗಿಫ್ಟ್ ಕೊಡೋಂಥದ್ದು, ಆಮೇಲೆ ಸೈಕಲ್ ರೇಸ್ ಮಾಡೋಂಥದ್ದು, ಈ ಥರದ್ದೆಲ್ಲ ಇವೆಂಟ್ಸ್ ಆರ್ಗನೈಸ್ ಮಾಡ್ತಾರೆ. ಸೊ ಇದರಿಂದ ಏನು ಮಾಡ್ತಾರೆ ಅಂದರೆ, ಅವರಲ್ಲಿ ಒಂದು ಅವೇರ್ನೆಸ್ಸು, ಒಂದು ಕಾನ್ಫಿಡೆನ್ಸ್ ಹೆಚ್ಚಿಗೆ ಮಾಡೋಂಥ ಒಂದು ಇದು ಥೀಮ್ನ ಅವರು ಡೆವಲಪ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಕೂಡ ಅಷ್ಟೇ ಈ ಥರ ಮೀಟಿಂಗ್ಸ್ ಮಾಡೋದು, ಆಮೇಲೆ ಈ ಸಂವಾದ ಏರ್ಪಾಡು ಮಾಡೋಂಥದ್ದು, ಇದೆಲ್ಲ ನಮ್ಮ ಭಾರತದಲ್ಲೂ ಮಾಡ್ತಾಯಿದ್ದಾರೆ, ಈ ಹಾಸ್ಪಿಟ್ಲಲ್ಲೂ ಮಾಡ್ತಾಯಿದ್ದಾರೆ. ಮೇಡಮ್ ಭಾರತ ನನ್ನ ಹತ್ರ ಡಿಸ್ಕಸ್ ಮಾಡಿದರು. ಬಟ್ ಏನು ಅಲ್ಟಿಮೇಟ್ಲಿ ಯಾರು ಏನೇ ಮಾಡಿದ್ರು ಒಂದೇ ಗೋಲ್ ಏನಂತ ಹೇಳಿದರೆ, ಕ್ಯಾನ್ಸರು
ಯಾರೇ ಇದು ಮಾಡಿದ್ರು ಕೂಡ ಅವ್ರಿಗೆ ಏನು ಹೇಳ್ತಾರೆ ಅಂದರೆ ಜೀವನ ಇಲ್ಲಿಗೆ ಮುಗಿಲಿಲ್ಲ, ಅದು ಕ್ಯಾನ್ಸರ್ ಜೀವನದ ಅಂತ್ಯ ಅಲ್ಲ, ಅದು ಹೊಸ ಜೀವನದ ಆರಂಭ. ಇಟ್ ಈಸ್ ನಾಟ್ ಎನ್ ಎಂಡ್ ಬಟ್ ಇಟ್ ಎ ರೀಸ್ಟಾರ್ಟ್ ಆಫ್ ಎ ಲೈಫ್. ಇಷ್ಟು ಹೇಳ್ಬಿಟ್ಟು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಮಾತಾಡ್ತೀನಿ.